ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತಿನ ನನ್ನ ವಿಡಿಯೋದಲ್ಲಿ 5 ರೀತಿಯಾದಂಥ ಸಿಂಪಲ್ ಕುಚ್ಚು ಡಿಸೈನ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಖಂಡಿತವಾಗ್ಲೂ ಹೊಸ ಡಿಸೈನ್ಸ್ನ ಕೂಡ ಟ್ರೈ ಮಾಡಿದ್ದೀನಿ. ಬಿಗಿನರ್ಸ್ಗಳಿಗೂ ಕೂಡ ಒಂದು ಒಳ್ಳೆ ಇನ್ಫಾರ್ಮೇಷನ್, ಒಳ್ಳೆ ಡಿಸೈನ್ಸ್ಗಳು ಅಂತ ಹೇಳ್ಬೋದು. ಇದಕ್ಕೆ ನೀವು 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು ಎಲ್ಲ ಡಿಸೈನ್ಸ್ಗಳಿಗೂ ಕೂಡ. ಮೊದಲಿಗೆ ನೋಡಿ, ನಾವು ಸೀರೆ ಮೇಲ್ಭಾಗನ ಈ ರೀತಿ ಒಂದು ಟೇಬಲ್ ಮೇಲೆ, ಒಂದು ಯಾವುದಾದ್ರೂ ನೀವು ಟೇಬಲ್ ಮೇಲೋ ಕಾಟ್ ಮೇಲೋ ಎಲ್ಲಾದರೂ ಒಂದು ಹಾಕಿಟ್ಕೊಳ್ಳಿ. ಅದು ಸೀರೆ ನಮಗೆ ಜರುಗಿ ಬರಬಾರ್ದು ಅಂದ್ಬಿಟ್ಟು ನಾನು ಒಂದು ದಪ್ಪ ವೆಯ್ಟ್ ಇರುವಂಥ ಬುಕ್ನ ಇಟ್ಕೊಂಡಿದ್ದೀನಿ. ನೀವು ಏನಾದರೂ ಇಟ್ಕೋಬೋದು ವೆಯ್ಟ್ ಇರೋವಂಥದ್ದು. ಆನಂತರ ನೋಡಿ, ನಾನು 167 ದಾರಾನ ಸುತ್ತಿಡ್ಕೊಂಡಿದ್ದೀನಿ. 167 ದಾರ ನೋಡಿ, ನಿಮಗೆ ಈ ರೀತಿ ಸೀರೆ ಹಿಂಭಾಗದಿಂದ ನೀಡಲ್ನ ಹಾಕಿ ದೊಡ್ಕಣಿನ ಸೂಜಿಗೆ ಕುಚ್ಚನ್ನ ನೀವು ದಾರಗಳನ್ನ ಹಾಕ್ಕೋಬೇಕು. ಸೊ ಅವಾಗ ಈಸಿಯಾಗಿ ನೀವು ದಾರಾನ ಪೋಣಿಸ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ. 167 ನೋಡಿ, ಈ ರೀತಿ ಫೋಲ್ಡ್ ಮಾಡಿದಾಗ ನಮಗೆ 327 ದಾರ ಆಗುತ್ತೆ. ಆನಂತರ ಒಂದು ನಾರ್ಮಲ್ ನೀಡಲ್ಗೆ ಸಣ್ಣ ಕಣ್ಣಿನ ಸೂಜಿಗೆ 2 ಎಳೆ ಜರಿ ದಾರನ ಹಾಕಿ ಕುಚ್ಚು ಹಿಂಭಾಗದಿಂದ ಈ ರೀತಿ ನೀಡಲ್ನ ನಾನು ಮೇಲಕ್ಕೆ ಎತ್ಕೊಂಡು ಜರಿ ದಾರನ ನೋಡಿ ಸ್ವಲ್ಪ ನಾವು ಎಕ್ಸ್ಟ್ರಾ ಥ್ರೆಡ್ನ ನಾವು ಕುಚ್ಚು ಜೊತೆಗೆ ಸೇರಿಸ್ಕೊಂಡು ಆನಂತರ ಈಗ 2ರಿಂದ 3 ಬಾರಿ ದಾರನ ಸುತ್ಕೊಳ್ಳಿ. ಆನಂತರ ಒಂದು 2-3 ಬಾರಿ ಗಂಟುಗಳನ್ನ ಈ ರೀತಿ ಸರಗುಂಟಿಗೆ ಥರ ಹಾಕ್ಕೊಂಡು ಕಟ್ಕೊಳ್ಳಿ ಟೈಟಾಗಿ. ಆಮೇಲೆ ಕುಚ್ಚು ಹಿಂಭಾಗದಲ್ಲಿ ಜರಿ ದಾರ ಗಂಟು ಇರುತ್ತಲ್ಲ, ಅದರೊಳಗಡೆಯಿಂದ ನೀಡಲ್ನ ಕೆಳಗೆ ಹತ್ಕೊಂಡು ಆನಂತರ ನಿಮಗೆ ಕುಚ್ಚು ಎಷ್ಟು ಉದ್ದಕ್ಕೆ ಬೇಕು ಅಂದರೆ ನಾನು ಹೇಳೋದು ಮೀಡಿಯಮ್ ಸೈಜಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ. ಸಿಂಪಲ್ ಕುಚ್ಚು ಅಂದರೆ ತುಂಬ ಲೆಂತ್ ಬೇಡ. ನೋಡಿ, ಇದು ಒಂದು ಮೀಡಿಯಮ್ ಸೈಜಲ್ಲಿ ಕುಚ್ಚನ್ನ ಕಟ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಜರಿ ದಾರನ ನೀವು ಗಂಟು ಒಳಗಡೆಯಿಂದ ಕೆಳಗೆ ಎತ್ಕೊಂಡೇ ಕಟ್ ಮಾಡ್ಕೊಳ್ಳಿ, ಆವಾಗ ಜರಿ ದಾರ ನಿಮಗೆ ಬಿಚ್ಚೋಗೋದಿಲ್ಲ. ನೆಕ್ಸ್ಟ್ ಕುಚ್ಚಿಗೆ ನೋಡಿ, ನಾನು ಒಂದು ಹೆಬ್ಬೆರಳನ್ನ ಗ್ಯಾಪ್ ತಗೊಂಡಿದ್ದೀನಿ. ಮೆಷರ್ಮೆಂಟಿಗೆ ನಾವು ಟೇಪ್ ತಗೊಂಡೇ ಮೆಷರ್ ಮಾಡ್ಕೋಬೇಕು ಅನ್ನೋದಿಲ್ಲ. ಒಂದೊಂದು ಬೆರಳನ್ನ ನೀವು ಏನೋ ಡಿಸ್ಟೆನ್ಸ್ ಗ್ಯಾಪ್ ಕೊಟ್ಟರೆ ಸಾಕು. ಇದು ಕೂಡ ಅಷ್ಟೇ, ನಾನು 167 ದಾರ ತೊಗೊಂಡಿನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಜರಿ ದಾರದಿಂದ ಕುಚ್ಚನ್ನ ಕಟ್ಕೊಳ್ಳಿ. ತುಂಬ ಫೋರ್ಸಲ್ಲೆಲ್ಲ ಜರಿ ದಾರನ ಎಳಿಯಕ್ಕೆ ಹೋಗಬೇಡಿ, ಆವಾಗ ಜರಿ ದಾರ ಕಟ್ಟೋಗೋ ಚಾನ್ಸಸ್ ಕೂಡ ಇರುತ್ತೆ. ಒಂದು ಮೀಡಿಯಮ್ ಅಂದಾಜಲ್ಲಿ ನೀವು ನೋಡ್ತಾ ಟೈಟ್ ಮಾಡ್ಕೊಳ್ಳಿ ಅಷ್ಟೇ. ನಾವು ಜರಿ ದಾರ ನೋಡಿ ಈ ರೀತಿ ಗಂಟೊಳಗಡೆಯಿಂದ ಕೆಳಗೆ ಎತ್ಕೊಳ್ಳೋದ್ರಿಂದ ಜರಿ ದಾರ ನಿಮಗೆ ಬಿಚ್ಚೋಗೋದು ಇಲ್ಲ. ನೀವು ಗಂಟು ಹಾಕಿದ ತಕ್ಷಣ ಗಂಟು ತುದಿನಲ್ಲಿ ನೀವು ಕಟ್ ಮಾಡಿದ್ರಿ ಆದರೆ ಜರಿ ದಾರ ಬಿಚ್ಚೋಗುತ್ತೆ. ಅದು ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ರೀತಿ ಗಂಟೊಳಗಡೆಯಿಂದ ಕೆಳಗೆ ಎತ್ಕೊಂಡು ಆನಂತರ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕುಚ್ಚನ್ನು ಒಂದೇ ಸಮನಾಗಿ ಮಾಡ್ಕೊಳ್ಳಿ. ಸೊ ನಾನು ಒಂದು ಕುಚ್ಚು ಒಂದು ಕಲರ್, ಒಂದು ಕುಚ್ಚು ಒಂದು ಕಲರ್, ಈ ರೀತಿಯಲ್ಲಿ ಒಂದು ಡಿಸೈನ್ನ ಮಾಡಿದ್ದೀನಿ. ಸೊ ಇದು ನನ್ನ ಮೊದಲನೇ ಡಿಸೈನು. ಇದು ಬೇಸಿಕ್ಕು ಆ್ಯಂಡ್ ತುಂಬ ಜನರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗೆ ಈ ಡಿಸೈನು. ಈಗ ನಾನು ಸೆಕೆಂಡ್ ಡಿಸೈನು ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಸೊ ಮೊದಲಿಗೆ ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ನಾವೇನು ಮೀಡಿಯಮ್ ಲೆಂತಲ್ಲಿ ಈಗ ಕುಚ್ಚನ್ನ ಕಟ್ಕೊಂಡ್ವಿ ಅಲ್ಲ, ಆ ಒಂದು ಲೆಂತಲ್ಲೇ ಕಟ್ಕೊಳ್ಳೋಣ ಇದನ್ನು ಕೂಡ. ನಾನಿಲ್ಲಿ ಕುಚ್ಚು ಇದು ಏನು ಮಾಡಿದ್ದೀನಿ ಅಂದರೆ, ಈಗ ನಮಗೆ 167 ದಾರ ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು ಏನಂದರೆ 87 ದಾರನ ತಗೋಬೇಕು. 2 ಭಾಗ ಡಿವೈಡ್ ಮಾಡ್ಕೋಬೇಕು, 2 ಕಲ್ಲರು. ಸೊ 87 ಅಂದರೆ ನಮಗೆ 167 ದಾರ ಆಗುತ್ತೆ. ಸೊ 87 ನಾನು ತಗೊಂಡಿದ್ದೀನಿ ಇವಾಗ ಮೀಡಿಯಮ್ ಲೆಂತಲ್ಲಿ. ಇವಾಗ ಏನು ಹಿಂದಿನ ವಿಡಿಯೋದಲ್ಲಿ ನಾನು ಕುಚ್ಚನ್ನ ಕಟ್ಕೊಂಡು ಅದೇ ರೀತಿಯಲ್ಲಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಸೊ ಮೀಡಿಯಮ್ ಲೆಂತ್ ಅದೇ ಲೆಂತಿಗೆ ಕಟ್ ಮಾಡ್ಕೊಳ್ಬೇಕು. ಫಸ್ಟು ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಫಸ್ಟು ಮೀಡಿಯಮ್ ಲೆಂತಲ್ಲಿ ಕಟ್ ಮಾಡ್ಕೊಳ್ಳೋಣ. 167 ಆಗುತ್ತೆ ನಮಗೆ ಡಬಲ್ ಮಾಡಿದಾಗ. ಇದು 87 ದಾರ. ಇವಾಗ ನಾನು ಮತ್ತೆ ಒಂದು ಕಲರ್ ಥ್ರೆಡ್ನ ತಗೊಂಡಿದ್ದೀನಿ, ಗೋಲ್ಡ್ ಕಲರ್. ಇದನ್ನು ಕೂಡ ಅಷ್ಟೇ 87 ದಾರ ತಗೊಂಡಿದ್ದೀನಿ. ಈಗ ಬ್ಲ್ಯಾಕ್ ಕಲರ್ ಕುಚ್ಚು ಹಾಕೋದಲ್ಲ, ಸೇಮ್ ಹೋಲಲ್ಲೇ ನಾನು ಈ ನೀಡಲ್ನ ಎತ್ಕೋತಾ ಇದ್ದೀನಿ. ಸೇಮ್ ಓಲಲ್ಲಿ ನಾವು ಈ ನೀಡಲ್ನ ತಗೋಬೇಕು ಮೇಲ್ಗಡೆಗೆ. ಬಟ್ ಬ್ಲ್ಯಾಕ್ ಕುಚ್ಚು ಇದೆಯಲ್ಲ, ಆ ಕುಚ್ಚುಗಿಂತ ಸ್ವಲ್ಪ ಲೆಂತ್ ಜಾಸ್ತಿ ಬರಬೇಕು ಈ ಕುಚ್ಚು. ನೋಡಿ, ಮೆಷರ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಏನು ಕುಚ್ಚು ಕಟ್ಟಿದ್ದೀವಿ ಆಲ್ರೆಡಿ ಅಲ್ಲ, ಆ ಕುಚ್ಚುಗಿಂತ ಉದ್ದ ಬರಬೇಕು ನಮಗೆ ಈ ಕುಚ್ಚು. ಇದು ಕೂಡ ಅಷ್ಟೇ 167 ಆಗುತ್ತೆ ಡಬಲ್ ಮಾಡಿದಾಗ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಮೇಲೆ ಇಟ್ಕೊಂಡು ಸೇಮು ಜರಿ ದಾರದಿಂದ ಕುಚ್ಚನ್ನ ಕಟ್ಕೋಬೇಕು. ನಾವಿಲ್ಲಿ 2 ಕಲರ್ ಥ್ರೆಡ್ನ ತಗೊಳ್ತಾ ಇರೋದು. ಮೊದಲನೇದು ಕುಚ್ಚು ಬಂದು ಮೀಡಿಯಮ್ ಲೆವೆಲ್ಗೆ, ಮೀಡಿಯಮ್ ಲೆಂತ್ಗೆ ಕಟ್ ಮಾಡ್ಕೊಂಡಿದ್ದೀನಿ.
ಆನಂತರ ಗೋಲ್ಡ್ ಕಲರ್ ಥ್ರೆಡ್ನ ತಗೊಂಡು ಆ ಕುಚ್ಚನ್ನ ಸ್ವಲ್ಪ ಉದ್ದಕ್ಕೆ ಕಟ್ಕೋತಾ ಇದ್ದೀನಿ. ಕಟ್ಕೊಂಡಿದ್ದಾದಮೇಲೆ ಬ್ಯಾಕ್ ಸೈಡು ಗಂಟೊಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೊಳ್ಳೋಣ, ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಉದ್ದ ಬಿಟ್ಬಿಟ್ಟು ಕಟ್ ಮಾಡಿಬಿಡಿ. ಫಸ್ಟು ಕಟ್ ಮಾಡಿದ್ದಾದಮೇಲೆ ಇವಾಗ ಬ್ಯಾಕ್ ಸೈಡಲ್ಲಿ ಬ್ಲ್ಯಾಕ್ಗಿಂತ ಕೆಳಗಡೆಗಿದೆ. ಫ್ರಂಟ್ ವ್ಯೂ ನೋಡಿ, ಈ ರೀತಿ ಫ್ರಂಟ್ ಎಳೆಗಳೇನಿರುತ್ತೆ ಅದನ್ನು ಸೆಪ್ರೇಟಾಗಿ ಡಿವೈಡ್ ಮಾಡ್ಕೊಂಬಿಡಿ. ಬ್ಲ್ಯಾಕ್ ಎಳೆಗಳು ಏನು ಗೋಲ್ಡ್ ಎಳೆ ಇದೆಯಲ್ಲ ಅದು ಬ್ಲ್ಯಾಕ್ ಎಳೆಗಳಿಗಿಂತ ಇನ್ನೂ ಸ್ವಲ್ಪ ಕಡಿಮೆ ಬರಬೇಕು, ಅಂದರೆ ಫುಲ್ ಪುಟ್ಟದಾಗಿ ಬರಬೇಕು. ಈ ರೀತಿ ಕೆಳಗಡೆದನ್ನ ಲೆವೆಲಾಗಿ ಕಟ್ ಮಾಡ್ಕೊಂಡ್ಬಿಡೋಣ, ನೀಟಾಗೆ ಟ್ರಿಮ್ ಮಾಡ್ಕೊಳ್ಳೋಣ. ಅದು ಇವಾಗ ನೋಡಿ ನಮಗೆ ಡಿಸೈನು 3 ಸ್ಟೆಪ್ಪಲ್ಲಿ ಬರುತ್ತೆ. ಲೆವೆಲ್ ಏನು ಸ್ಟೆಪ್ಪು ಗೋಲ್ಡ್ ಬ್ಲ್ಯಾಕ್ ಗೋಲ್ಡ್ ಈ ರೀತಿ ಬಂತು. ಇದೊಂಥರ ಡಿಫ್ರೆಂಟು ಹೊಸ ಡಿಸೈನ್ ಅಂತ ಹೇಳ್ಬೋದು. ಅದೇ ರೀತಿ ಅದೇ ಮಾದರಿನಲ್ಲಿ ನಾನು ಇವಾಗ ಆಪೋಸಿಟ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ಸ್ಪೇಸು ನಾನು ಒಂದು ಬೆರಳು ತಗೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ತಗೋಬೋದು, ಯಾಕೆಂದರೆ ಉದ್ದ ಕುಚ್ಚುಗಳು ಬರುತ್ತಲ್ಲ ಹಾಗಾಗಿ. ನಿಮಗೆ ಡಿಸ್ಟೆನ್ಸ್ ಎಷ್ಟು ಬೇಕನ್ನೋದು ನೀವು ಡಿಸೈಡ್ ಮಾಡಿಕೊಂಡು ಮೆಷರ್ ಮಾಡ್ಕೊಳ್ಳಿ. ನೋಡಿ ಇವಾಗ ಫಸ್ಟು ಅಲ್ಲಿ ನಾನು ಬ್ಲ್ಯಾಕ್ ಕಲರಿಂದ ಕುಚ್ಚನ್ನ ಕಟ್ಕೊಂಡೆ, ಇಲ್ಲಿ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಫಸ್ಟು ಗೋಲ್ಡ್ ಕಲರ್ ಥ್ರೆಡ್ಡಿಂದ ಕುಚ್ಚನ್ನ ಮೀಡಿಯಮ್ ಲೆಂತಿಗೆ ಕಟ್ಕೊಂಬಿಡೋಣ. ಆಪೋಸಿಟ್ ಮಾಡ್ಕೋಬೇಕಷ್ಟೆ. ನೀವು ಸೇಮ್ ಬೇಕಂದರೆ ಸೇಮೇ ಮಾಡ್ಕೊಂಡು ಹೋಗ್ಬೋದು, ಬಟ್ ನಾನಿಲ್ಲಿ ಸ್ವಲ್ಪ ಆಪೋಸಿಟ್ ಆಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಬಂತು, ಇಲ್ಲಿ ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಥರ ಬರುತ್ತೆ. ಇವಾಗ ಸೇಮು ಗೋಲ್ಡ್ ಕಲರ್ ಥ್ರೆಡ್ನ ಸೇಮ್ ಹೋಲ್ ಒಳಗಡೆಯಿಂದ ಮೇಲಕ್ಕೆ ಎತ್ಕೊಂಡು ಕಟ್ಕೊಳ್ಳೋಣ ಅಷ್ಟೇ. ಇದರಲ್ಲಿ ಆಪೋಸಿಟ್ ನಾನಿಲ್ಲಿ ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನಿಗೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ ಈ ಡಿಸೈನು. ಸೊ ನಿಮ್ಗೆ ಯಾವುದಾದ್ರೂ ಸೀರೆಗಳಿಗೆ ಮಾಡ್ಕೊಳುವಾಗ ನೀವು ಈ ರೀತಿ 2 ಕಲರ್ ಥ್ರೆಡ್ ಇರುತ್ತಲ್ಲ ಆ ರೀತಿಯಾದಂಥ ಥ್ರೆಡ್ಡು ಆ್ಯಂಡ್ ಕಲರ್ ಕಾಂಬಿನೇಷನ್ ತುಂಬಾ ಸೂಟ್ ಆಗ್ತಾ ಇರುತ್ತೆ ನೋಡಿ. ಅಂಥ ಕಲರ್ಸಿಂದ ಈ ಡಿಸೈನ್ನ ಮಾಡಿ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಒಂದು ಲೈಟ್ ಆ್ಯಂಡ್ ಒಂದು ಡಾರ್ಕ್ ಇರಬೇಕು, ಆವಾಗ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ಗೆ. ಸೊ ಇದು ನನ್ನ ಒಂದು ಸಜೆಷನ್ ಅಂತ ಹೇಳ್ಬೋದು, ನನ್ನ ಒಪಿನಿಯನ್ನು. ಟ್ರೈ ಮಾಡಿ ನೋಡಿ, ಖಂಡಿತ ಚೆನ್ನಾಗಿ ಅನಿಸುತ್ತೆ ಆವಾಗ. ನೋಡಿ ಈ ರೀತಿ ಕಟ್ಕೊಂಡಿದ್ದಾದಮೇಲೆ ಜರಿ ದಾರದೊಳಗಡೆಯಿಂದ ಬ್ಯಾಕ್ ಸೈಡಿಂದ ನೀಡಲ್ನ ಕೆಳಗೆ ಎತ್ಕೊಂಡ್ಬಿಟ್ಟು ನಾವು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡು ಉದ್ದ ಇರಬೇಕು, ಫ್ರಂಟ್ ಸೈಡು ಗೋಲ್ಡ್ ಥ್ರೆಡ್ಗಿಂತ ಕಡಿಮೆ ಬರಬೇಕು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರಬೇಕು. 3 ಸ್ಟೆಪ್ಸ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸ್ಯಾರಿ ಪೂರ್ತಿ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಸಿಂಪಲ್ಲಾಗಿ ಜಸ್ಟ್ ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇರೋದ್ರಿಂದ ಸೊ ನಾನೊಂದು 5 ಕುಚ್ಚುಗಳನ್ನ ಕಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ 5 ಕುಚ್ಚುಗಳು ಕಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗೋಲ್ಡ್ ಆ್ಯಂಡ್ ಬ್ಲ್ಯಾಕಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಡೈರೆಕ್ಟಾಗಂತೂ ವ್ಯೂ ಸೂಪರಾಗಿ ಕಾಣಿಸ್ತಾ ಇತ್ತು. ಎಲ್ಲ ಒಂದೇ ಲೆಂತಿಗೆ ನೀಟಾಗಿ ಮಾಡ್ಕೊಳ್ಳಿ. ಒಂದು ಕಣ್ಣು ಅಳತೆನಲ್ಲಿ ನೀವು ಮಾಡ್ಕೋಬೇಕು. ಸೊ ಇವಾಗ 3rd ಡಿಸೈನು ಡಬಲ್ ಡ್ಯುಯಲ್ ಕಲರಲ್ಲಿ ಮಾಡ್ಕೊಳ್ಳೋಣ. ಸೊ ಇಲ್ಲೂ ಅಷ್ಟೇ ನೀವು ಏನು ಥ್ರೆಡ್ಡು ಇವಾಗ ನಮಗೆ 167 ಬೇಕು ಅಂದರೆ 80 ಡಿವೈಡ್ ಮಾಡ್ಕೋಬೇಕು. ಸೊ ನಾನು 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಮೊದಲನೇದು ಈ ರೀತಿ ಏನು ಸಿಂಪಲ್ ಕುಚ್ಚು ಕಟ್ತೀವಿ ಆ ರೀತಿ ಮಾಡ್ಕೊಳ್ಳೋಣ. ಇನ್ನೊಂದು ಅದ್ರ ಪಕ್ಕಕ್ಕೇ ಹಾಕಿ ತಗೊಳ್ಬೇಕು ಸೂಜಿನ ಈ ರೀತಿ. ಇದು 80. ಸೊ 160 327 ಆಗುತ್ತೆ ಈ ರೀತಿ. ನೋಡಿ ಒಂದೇ ಸಮ ಮಾಡ್ಕೋಬೇಕು ಎರಡನ್ನೂ. ಈ ರೀತಿ ಇಟ್ಕೊಂಡು ನಾರ್ಮಲಾಗಿ ನಾವೀಗೆ ಕುಚ್ಚು ಕಟ್ಟಿದ್ವಿ ಸೀರೆ ಹಿಂಭಾಗದಿಂದ ನೀಡಲ್ನ ಮೇಲಕ್ಕೆ ಎತ್ಕೊಂಡು ಅದೇ ರೀತಿ ಕುಚ್ಚನ್ನ ಕಟ್ಕೋಬೇಕು. ಬಟ್ ಡ್ಯುಯಲ್ ಕಲ್ಲರು ನಮಗೆ ಡಬಲ್ ಕಲರ್ ಬರುತ್ತೆ, ಒಂದೇ ಕುಚ್ಚಲ್ಲಿ 2 ಕಲರ್ ಬರೋ ರೀತಿಯಲ್ಲಿ. ಸೊ ಇದಂತೂ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಮೇಲಂತೂ ತುಂಬ ಹೈಲೈಟ್ ಆಗಿ ಬರುತ್ತೆ ನೋಡಿ. ಒಂದು ಡಾರ್ಕ್ ಆ್ಯಂಡ್ ಒಂದು ಲೈಟ್ ತಗೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಡಾರ್ಕ್ ಆ್ಯಂಡ್ ಒಂದು ಲೈಟಲ್ಲೇ ತಗೊಂಡಿದ್ದೀನಿ. ಲೈಟ್ ಪರ್ಪಲ್ ಆ್ಯಂಡ್ ಡಾರ್ಕ್ ಬ್ರಿಂಜಲ್ ಟೈಪಲ್ಲಿ ತಗೊಂಡಿದ್ದೀನಿ ನಾನು. ಸೊ ಇವಾಗ ಮೀಡಿಯಮ್ ಲೆಂತಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಳ್ಳೋಣ. ತುಂಬ ಲೆಂತ್ ತಗೊಂಡಿಲ್ಲ ನಾನು ಕುಚ್ಚುಗಳನ್ನ, ಅಷ್ಟೇ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಹಾಫು ಸಖತ್ತಾಗಿ ಬಂದಿತ್ತು ಡಿಸೈನ್ ಅಂತೂ. ಇಲ್ಲೂ ಅಷ್ಟೇ ಒಂದು ಬೆರಳನ್ನ ಮೆಷರ್ಮೆಂಟ್ ತಗೊಳ್ಳಿ. ಮತ್ತು ಥ್ರೆಡ್ ಅಷ್ಟೇ 87 ಒಂದು ಕಲರು, 87 ಒಂದು ಕಲರು, 167 ಆಗುತ್ತೆ. 160 ಡಬಲ್ ಮಾಡಿದಾಗ 327 ದಾರ ಸೂಪರಾಗಿ ಬರುತ್ತೆ.
ಕಲರ್ ಕಾಂಬಿನೇಷನ್ಗೂ ಡಿಸೈನ್ಗೂ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಕುಚ್ಚು ಮಾಡ್ಕೋತಿರಲ್ಲ ಅದ್ರ ಪಕ್ಕಕ್ಕೇ ಮಾಡ್ಕೋಬೇಕು ನೀಡಲ್ನ. ಸೊ ಆವಾಗನೇ ಪಕ್ಕ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಜರಿ ದಾರದಿಂದ ಕುಚ್ಚನ್ನ ಕಟ್ಕೊಂಬಿಡಿ. ಸ್ಯಾರಿ ಪೂರ್ತಿ ಈ ಡಿಸೈನ್ನ ಮಾಡಿದ್ರಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಏಕೆಂದರೆ ನಾವು ತುಂಬ ಜನ ಡಬಲ್ ಕಲರ್ ಹೇಗೆ ಮಾಡೋದು ಅಂತಲೂ ಕೇಳ್ತಿರ್ತಾರೆ. ತುಂಬ ಈಸಿಯಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಡಬಲ್ ಕಲರ್ ಕುಚ್ಚುಗಳನ್ನ ಈಸಿಯಾಗಿ ಕಡಿಮೆ ಸಮಯದಲ್ಲಿ ನಾವು ಸಿಂಪಲ್ ಕುಚ್ಚುಗಳನ್ನ ಅನ್ನೋದು ನಾನು ತೋರಿಸಿದ್ದೀನಿ. ಒಂದೇ ಲೆಂತ್ ಇರಬೇಕು ಎಲ್ಲ ಕುಚ್ಚುಗಳು. ಸೊ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಕುಚ್ಚುಗಳನ್ನ ಒಂದೇ ಸಮನಾಗಿ. ನೋಡಿ ಒಂದಷ್ಟು ಕುಚ್ಚುಗಳನ್ನ ಕಟ್ಟಿರೋದು ಸ್ಯಾಂಪಲ್ ನಾನು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಒಂದೇ ಲೆಂತು ಒಂದೇ ಸಮನ ಸೂಪರಾಗಿ ಕಾಣಿಸ್ತಾ ಇತ್ತು ಡಿಸೈನ್ ಅಂತೂ. ಸೊ ಇದು ಒಂದು ಸೂಪರ್ ಡಿಸೈನ್ ಅಂತ ಹೇಳ್ಬೋದು. 3rd ಡಿಸೈನು. ನೆಕ್ಸ್ಟು ಮುಂದಿನ ಡಿಸೈನ್ ಬಂದು 4th ಡಿಸೈನು. ಸೊ 4th ಡಿಸೈನಲ್ಲಿ ನಾನು ಸ್ವಲ್ಪ ನೋಡಿ ಇವಾಗ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ನೀವು ಸೀರೆಗೆ ಕಲರ್ ಕಾಂಬಿನೇಷನ್ ಕಾಟನ್ ಥ್ರೆಡ್ನ ತಗೊಳ್ಳಿ. ನಾರ್ಮಲ್ ನೀಡಲ್ಗೆ 4 ಎಳೆ ದಾರ ಕಾಟನ್ ಥ್ರೆಡ್ನ ತಗೊಂಡಿದ್ದೀನಿ. ಈ ರೀತಿ ನಾವು ನೀಡಲ್ನ ಕೆಳಗಡೆಯಿಂದ ಮೇಲ್ಗಡೆಗೆ ಎತ್ಕೋಬೇಕು. 2 ಎಳೆ ಆಗುತ್ತೆ ದಾರ. ಆವಾಗ 4 8 ಎಳೆ ಆಗುತ್ತೆ. ಈ ರೀತಿ ಒಂದೇ ಸಮನಾಗಿ ಸ್ವಲ್ಪ ಉದ್ದನಾಗೆ ಥ್ರೆಡ್ನ ಕಟ್ ಮಾಡಿಕೊಂಡು ಒಂದು ಗಂಟು ಹಾಕ್ಕೋಬೇಕು ಎಡ್ಜಿಗೆ. ಅದೇನು ಜಿಗ್ಜಾಗ್ ಮಾಡಿರ್ತೀವಲ್ಲ ಆ ಎಡ್ಜಿಗೆ ಈ ರೀತಿ ಬರಬೇಕು. ಆನಂತರ ಅದ್ರ ಪಕ್ಕದಲ್ಲೇ ತುಂಬ ಗ್ಯಾಪ್ ಬೇಡ, ಒಂದು ಬೆರಳೆಲ್ಲ ಗ್ಯಾಪ್ ತಗೊಳಕ್ಕೆ ಹೋಗ್ಬೇಡಿ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತಗೊಳ್ಳಿ. ಸೇಮ್ ಹೀಗೆ ಕಟ್ಕೊಂಡ್ರಿ ಅದೇ ರೀತಿ ಕಟ್ಕೋಬೇಕು, ಅದೇ ಲೆಂತ್ಗೆ ಕಟ್ಕೋಬೇಕು. ಸೊ ಸೇಮ್ ಎಡ್ಜಿಗೆ ಗಂಟು ಹಾಕ್ಕೊಳ್ಳಿ, ಎಡ್ಜಿಗೆ ಗಂಟು ಬರಬೇಕು. ಆ ರೀತಿ ಗಂಟು ಹಾಕ್ಕೊಳ್ಳಿ. ಇವಾಗ ನಾವು ನೆಕ್ಸ್ಟು ಏನು ಇದೇ ಥರ ಮಾಡ್ಕೊಳ್ಳೋದಕ್ಕೆ ನಾವು ಸ್ಪೇಸ್ನ ಸ್ವಲ್ಪ ಜಾಸ್ತಿ ತಗೋಬೇಕು. ಇವಾಗ ಬೇಕಾದ್ರೆ ಒಂದು ಬೆರಳು ಅಳತೆ ತಗೊಳ್ಳಿ. 2 ನಾವೇನು ಈ ರೀತಿ ಸರ್ಗುಣ್ಕೆ ಹಾಕ್ಕೊಂಡು ಎರಡು ಈ ರೀತಿ ಗ್ಯಾಪ್ ಮಾಡ್ಕೊಂಡು ಹೋಗಬೇಕು. 2 ಆದಮೇಲೆ ಒಂದು ಬೆರಳು ಅಳತೆ ತಗೊಳ್ಳಿ. ಆದರೆ 2 ಮಧ್ಯದಲ್ಲಿ ಸ್ಪೇಸ್ ಜಾಸ್ತಿ ಬೇಡ. ನೋಡಿ ಈ ರೀತಿ ಗಂಟು ಹಾಕ್ಕೊಳ್ಳಿ. ನೆಕ್ಸ್ಟದು ಸ್ವಲ್ಪ ಹತ್ರ, ಒಂದು ಬೆರಳು ಅಳತೆಗಿಂತ ಸ್ವಲ್ಪ ಹತ್ರಕ್ಕೆ. ಇವಾಗ ಆ 2 ಸೇರಿಸಿ ಒಂದು ಮಾಡ್ಕೋಬೇಕು. ಆ 2 ಒಂದು ಗಂಟು ಹಾಕ್ಕೊಳ್ಳಿ. ನೋಡಿ 2 ಸೇರಿಸಿ ಒಂದು ಗಂಟು ಈ ರೀತಿ ಒಂದು ಗಂಟು. ಇದೇ ರೀತಿ ಎಲ್ಲ ಮಾಡ್ಕೋಬೇಕು. ನಾನೊಂದಷ್ಟು ಮಾಡ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು. ನೋಡಿ ಈ ರೀತಿ ಮಾಡ್ಕೋಬೇಕು. 2 ಜಾಯಿನ್ ಮಾಡ್ಕೊಂಡು ಬರಬೇಕು. ಇದಕ್ಕೆ ನಾವಿವಾಗ ಕುಚ್ಚುಗಳನ್ನ ಕಟ್ಕೊಳ್ಳೋದು. ಇದಕ್ಕೂ ನಾವು ಡ್ಯುಯಲ್ ಕಲರಲ್ಲೂ ಕಟ್ಕೋಬೋದು, ಸಿಂಗಲ್ ಕಲರಲ್ಲೂ ಕಟ್ಕೋಬೋದು. ನಾನು ಸಿಂಗಲ್ ಕಲರಲ್ಲೇ ತೋರಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ನಾನು 160 ಎಳೆ ದಾರ ತೊಗೊಂಡಿದ್ದೀನಿ. 320 ಎಳೆ ಆಗುತ್ತೆ ಡಬಲ್ ಮಾಡಿದಾಗ. ಸೊ ನೀವೇನು ಕೆಳಗಡೆ ಗಂಟು ಹಾಕಿರ್ತಿರಲ್ಲ ಅದ್ರ ಗಂಟು ಮೇಲೆ ನೀಟಾಗಿ ಕೂರಿಸ್ಕೋಬೇಕು ಕುಚ್ಚುಗಳನ್ನ. ಆನಂತರ ಕಟ್ಕೋಬೇಕು ಜರಿ ದಾರದಿಂದ. ಇಲ್ಲೂ ಅಷ್ಟೇ ನೀವು ಕಲರ್ 2 ಕಲರ್, ಒಂದು ಕುಚ್ಚು ಒಂದು ಕಲರ್, ಒಂದು ಕುಚ್ಚು ಒಂದು ಕಲರ್ ಈ ರೀತಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಒಂದು ಕುಚ್ಚು ಒಂದು ಕಲರ್, ಒಂದು ಕುಚ್ಚು ಒಂದು ಕಲರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೂ ಅಷ್ಟೇ ನೀವು ಜಾಸ್ತಿ ಲೆಂತ್ ಬೇಡ ನಿಮಗೆ. ಇದಕ್ಕೆ ಬೇಕಾದರೆ ನೀವು ಬೀಡ್ಸ್ ಕೂಡ ಯೂಸ್ ಮಾಡಿ ಮಾಡ್ಕೋಬೋದು. ಈ ಡಿಸೈನ್ನ ಬೀಡ್ಸ್ ಇಲ್ದಿರ ಕೂಡ ಮಾಡ್ಕೋಬೋದು. 2 ರೀತಿನಲ್ಲೂ ಮಾಡ್ಕೋಬೋದು ಈ ಡಿಸೈನು. ನೋಡಿ ಈ ರೀತಿ ಗಂಟು ಹಾಕ್ಕೊಂಡು ಕಟ್ಕೊಳ್ಳೋಣ. ಸೊ ಇದು ಅಷ್ಟೇ ನಿಮಗೆ ತುಂಬ ಸುಲಭವಾಗಿ ಬೇಗನೆ ಆಗುವಂಥ ಡಿಸೈನು. ಅಂದರೆ ಈಗ ಕ್ರೋಶನೇ ಬರದಿರೋ ಅಂಥವ್ರಿಗೆ ಸೊ ವೆರೈಟಿಯಾಗಿ ಸಿಂಪಲ್ ಕುಚ್ಚುಗಳನ್ನ ತೋರಿಸಿ ಅಂತಾರಲ್ಲ, ಸೊ ಅವ್ರುಗಳಿಗೆ ಸೊ ಒಂದೇ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಡಿಸೈನ್ಗಳು ಸಿಗುತ್ತೆ ಅಂದರೆ ತುಂಬಾ ಯೂಸ್ಫುಲ್ ಅಲ್ವಾ ಅಂತ ಯೋಚನೆ ಮಾಡಿ ನಾನು ಈ ಡಿಸೈನ್ಗಳನ್ನ ಒಂದೇ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿನೇ ಸ್ವಲ್ಪ ಒಂದು 5 ಕುಚ್ಚುಗಳನ್ನ ಹಾಕಿ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ಗೋಸ್ಕರ. ನೋಡಿ ಇವಾಗ ನೆಕ್ಸ್ಟ್ ಕುಚ್ಚು ಬಂದು ಈಗ ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ, ಬೇರೆ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ರೆಡ್ ಮತ್ತು ಗ್ರೀನ್ ತೊಗೊಂಡಿದ್ದೀನಿ ಕಲರ್ ಕಾಂಬಿನೇಷನ್ ನಾನು. ಮತ್ತು ಕೆಲವೊಂದು ಡಿಸೈನು ಕೆಲವೊಂದು ಕಲರ್ ಕಾಂಬಿನೇಷನ್ ಮೇಲೆ ತುಂಬ ಹೈಲೈಟ್ ಆಗಿರುತ್ತೆ. ಅದನ್ನು ನೋಡ್ಕೊಂಡು ನಾವು ಡಿಸೈನ್ಗಳನ್ನ ಮಾಡ್ಕೋಬೇಕು. ಸಿಂಪಲ್ ಕುಚ್ಚುಗಳಲ್ಲೂ ಅಷ್ಟೇ. ನೋಡಿ ಇದೇ ರೀತಿ ಒಂದು ಕುಚ್ಚು ಒಂದು ಕಲರ್, ಒಂದು ಕುಚ್ಚು ಒಂದು ಕಲರ್ ಮಾಡ್ಕೊಳ್ಳೋಣ. ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಫೈನಲಾಗಿ ತೋರಿಸ್ತೀನಿ ನೋಡಿ ನಿಮಗೆ.
ಮತ್ತು ಮೀಡಿಯಮ್ ಲೆಂತೇ ಇರಲಿ, ತುಂಬ ಬೇಡ. ನಾನು ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದೀನಿ ಕುಚ್ಚುಗಳನ್ನ, ತುಂಬ ಉದ್ದ ತಗೊಳ್ಬಾರ್ದು. ಏಕೆಂದರೆ ಇದು ಸ್ವಲ್ಪ ನಾವು ಗಂಟಾಕಿ ಇದು ತಗೊಳ್ಳೋದ್ರಿಂದ ಸ್ವಲ್ಪ ಕೆಳಗಡೆನೇ ಬರ್ತವೆ ಕುಚ್ಚುಗಳು. ಹಾಗಾಗಿ ಇವಾಗ ನೆಕ್ಸ್ಟು 5th ಒನ್ ಆ್ಯಂಡ್ ಲಾಸ್ಟ್ ಒನ್ ಡಿಸೈನು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ನಾನು 167 ದಾರ ತೊಗೊಂಡಿದ್ದೀನಿ ಕುಚ್ಚು. ನಾರ್ಮಲಿ ಕುಚ್ಚು ಹೇಗೆ ಕಟ್ತೀವಿ ಅದೇ ರೀತಿ ಮಾಡ್ಕೊಳ್ಳಿ. ಫಸ್ಟು ನೀಡಲ್ನ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಬಿಡಬೇಕು. ಎತ್ಕೊಂಡಿದ್ದಾದ ನಂತರ ನೋಡಿ, ಬ್ಯಾಕ್ ಸೈಡಲ್ಲಿ ನೀವು ಕುಚ್ಚು ಎಷ್ಟು ಬೇಕು ನೋಡ್ಕೊಳ್ಳಿ, ಸ್ವಲ್ಪ ಉದ್ದನೇ ಬಿಡಬೇಕು. ಬಿಟ್ಬಿಟ್ಟು ಆ ಹಿಂದ್ಗಡೆ ಭಾಗ ಏನಿರುತ್ತೆ ಆ ಥ್ರೆಡ್ನ 2 ಭಾಗ ಮಾಡ್ಕೊಳ್ಳಿ. 2 ಭಾಗ ಮಾಡಿ, 2 ಭಾಗ ಮಾಡಿದ್ಮೇಲೆ ಆ 2 ಭಾಗದ ಮಧ್ಯಕ್ಕೆ ಮೇಲ್ಗಡೆ ಥ್ರೆಡ್ನ ಹಾಕಬೇಕು. ಆಮೇಲೆ ರೈಟ್ ಸೈಡ್ದು ಲೆಫ್ಟ್ ಸೈಡಿಗೆ ಕೂರಿಸ್ಕೋಬೇಕು, ಲೆಫ್ಟ್ದು ರೈಟಿಗೆ ಕೂರಿಸ್ಕೋಬೇಕು. ನೋಡಿ, ಬಲದೆ ಕಡೆ ಇರೋದನ್ನು ಎಡಗಡೆಗೆ, ಎಡಗಡೆ ಇರೋದನ್ನು ಬಲಗಡೆಗೆ. ಮತ್ತು ಅದು ಮಿಡಲಲ್ಲೇ ಇರಬೇಕು ನಿಮಗೆ, ಮಿಡಲಲ್ಲೇ ಇರಬೇಕು. ಬಟ್ ರೈಟ್ದು ಲೆಫ್ಟ್ಗೆ ಹೋಗುತ್ತೆ, ಲೆಫ್ಟ್ದು ರೈಟಿಗೆ ಬರುತ್ತೆ, ಮಿಡಲಲ್ಲೇ ಇರುತ್ತೆ. ನೋಡಿ, ಈ ರೀತಿ ಒಂಥರ ಒಂದು ಜಡೆ, ಒಂದು ಕಾಲು ಎಣಿದ್ವಿ ಅಂತಾರಲ್ಲ ಆ ರೀತಿ ಜಡೆ ಎಣಿಯೋ ಟೈಪಲ್ಲಿ ಬರುತ್ತೆ. ಸೇಮ್ ಇಲ್ಲಿ ಅದು ರೈಟದ್ದು ಲೆಫ್ಟಿಗೆ ರೈಟ್ ಹೋದ್ಮೇಲೆ ಕೆಳಗಡೆಗೆ ಹೋಲ್ಡ್ ಮಾಡಿಕೊಂಡು ಜರಿ ದಾರದಿಂದ ಅಲ್ಲಿಗೆ ಗಂಟು ಹಾಕ್ಕೊಂಡು ಕಟ್ಕೊಳ್ಳಿ. ನೋಡಿ, ಈ ರೀತಿ. ಇದಕ್ಕೂ ಕೂಡ ಅಷ್ಟೇ ನೀವು ಬೀಡ್ಸ್ ಯೂಸ್ ಮಾಡ್ಬೋದು. ಮಿಡಲ್ಗೆ ಒಂದು ಸ್ಮಾಲ್ ಬೀಡ್ ಕೂರೋ ಥರ ಮಾಡ್ಕೋಬೋದು. ನಾನು ಆ ಡಿಸೈನ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಬಟ್ ಇದು ವಿತೌಟ್ ಬೀಡ್ಸ್ಗಳ ಡಿಸೈನ್ ಮಾಡ್ತಾ ಇರೋದ್ರಿಂದ ಈ ಎಲ್ಲ ಡಿಸೈನು ಬಂದು ನೋಡಿ ವಿತೌಟ್ ಬೀಡ್ಸೇ ಬೇಡ ಅಂತಾರಲ್ಲ ಅಂಥವ್ರಿಗೆ ಈ ಡಿಸೈನ್ಗಳು. ಸೊ ಹಾಗಾಗಿ ನಾನಿಲ್ಲಿ ಬೀಡ್ಸ್ ಬಳಸಿಲ್ಲ ಈ ಡಿಸೈನಲ್ಲಿ. ಸೇಮ್ ಜರಿದಾರನ ಬ್ಯಾಕ್ ಸೈಡ್ ಗಂಟಿಂದ ಕೆಳಗೆ ಎತ್ಕೊಂಡೆ, ಆನಂತರ ಕುಚ್ಚನ್ನ ಕಟ್ ಮಾಡ್ತಿದ್ದೀನಿ. ಶಾರ್ಟ್, ತುಂಬ ಮೀಡಿಯಮ್ ಲೆಂತು ಇಲ್ಲ, ಸ್ವಲ್ಪ ಮೀಡಿಯಮ್ಗಿಂತ ಕಡಿಮೆನೇ ಲೆಂತ್ ಗ್ಯಾಪ್ ಕೊಟ್ಟಿದ್ದೀನಿ, ಕಟ್ ಮಾಡಿದ್ದೀನಿ ಕುಚ್ಚನ್ನ. ಆಮೇಲೆ ಸೇಮ್ ಒಂದು ಬೆರಳು ಅಳತೆ ಸ್ಪೇಸ್ ತೊಗೊಂಡಿದ್ದೀನಿ ಇಲ್ಲೂ ಕೂಡ. ಆಲ್ಮೋಸ್ಟ್ ನೀವು ಸಿಂಪಲ್ ಕುಚ್ಚುಗಳಂದರೆ ಒಂದು ಬೆರಳು ಅಳತೆ ತೊಗೊಳ್ಳಿ ಅಷ್ಟೇ. ಅದು ನಿಮಗೆ ಕರೆಕ್ಟ್ ಮೆಜರ್ಮೆಂಟು, ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ. ನಮ್ಮ ಬೆರಳು ಕರೆಕ್ಟಾಗಿ ಕೊಡುತ್ತೆ ಗ್ಯಾಪ್ನ. ನೋಡಿ, ಈಗ ಮಧ್ಯಭಾಗ ಮಾಡ್ಕೋಬೇಕು. ಮೇಲ್ಗಡೆ ಥ್ರೆಡ್ನ ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಬಲದೆ ಕಡೆ ಇರೋದನ್ನು ಎಡದೆ ಕಡೆಗೆ, ಎಡದೆ ಕಡೆ ಇರೋದನ್ನು ಬಲದೆ ಕಡೆಗೆ ಮಾಡ್ಕೊಳ್ಳಿ. ರೈಟದು ಲೆಫ್ಟ್ಗೆ, ಲೆಫ್ಟದು ರೈಟ್ಗೆ, ಮಿಡಲಲ್ಲೇ ಇರಬೇಕು. ಮಧ್ಯಭಾಗ ನಿಮಗೆ ಮಧ್ಯಭಾಗದಲ್ಲೇ ಇರಬೇಕು, ಯಾವ ಕಡೆಗೂ ಹೋಗೋಂಗಿಲ್ಲ. ಅದು ರೈಟದು ಮಾತ್ರ ಲೆಫ್ಟಿಗೆ ಬರುತ್ತೆ, ಲೆಫ್ಟದು ಮಾತ್ರ ರೈಟಿಗೆ ಬರುತ್ತೆ ಅಷ್ಟೇ. ನೋಡಿ, ಈ ರೀತಿ. ಆ ನಂತರ ಅದು ಸ್ವಲ್ಪ ಕೆಳಗಡೆ ಕೈನ ಹೋಲ್ಡ್ ಮಾಡ್ಕೊಳ್ಳಿ, ಕೈನ ಗಟ್ಟಿಯಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಥ್ರೆಡ್ನೆಲ್ಲ. ಆ ನಂತರ ಅಲ್ಲಿಗೆ ಜರಿ ದಾರದಿಂದ ಗಂಟು ಹಾಕ್ಕೊಳ್ಳಿ. ತುಂಬ ಈಸಿ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಖಂಡಿತವಾಗ್ಲೂ ಕೇಳ್ತಾರೆ, ಹಾಕ್ಕೊಂಡ್ರೆ ಹೇಗೆ ಮಾಡಿದ್ರಿ ಈ ಡಿಸೈನ್, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಖಂಡಿತ ಕೇಳ್ತಾರೆ ನಿಮಗೆ. ಟ್ರೈ ಮಾಡಿ ನೋಡಿ ಈ ಡಿಸೈನು. ಯಾವಾಗಲೂ ಸಿಂಪಲ್ ಕುಚ್ಚೇ ಕಟ್ತೀವಲ್ಲ, ಸೊ ಈ ರೀತಿ ಡಿಫ್ರೆಂಟಾಗಿ ಕ್ರೋಶಾ ಬರೆದಿರೋರು ಖಂಡಿತ ಟ್ರೈ ಮಾಡ್ಬೋದಲ್ವ. ಹಾಗಾಗಿ ಒಂದೇ ವಿಡಿಯೋದಲ್ಲಿ ನಿಮಗೆ 5 ಡಿಸೈನ್ಗಳು ಸಿಗ್ತಾ ಇದೆ ನೋಡಿ. ಖಂಡಿತ ಎಲ್ಲ ಡಿಸೈನ್ಸ್ಗಳನ್ನೂ ಟ್ರೈ ಮಾಡಿ ನೋಡಿ. ನೋಡಿ, ಫೈನಲ್ಲಾಗಿ ಈ ರೀತಿ ಕಾಣಿಸ್ತಾ ಇದೆ ಲುಕ್ಕು ನಿಮಗೆ. ಸೊ ಫೈನಲ್ ಲುಕ್ಕು ನಾನು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲ ಡಿಸೈನ್ಸ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ಬೇಕು ಅಂದ್ಬಿಟ್ಟು ನೋಡಿ 5 ಡಿಸೈನ್ಗಳನ್ನೂ ನಾನು ಕೊನೆಯದಾಗಿ ಮತ್ತೊಮ್ಮೆ ನಿಮಗೆ ಎಲ್ಲನೂ ತೋರಿಸ್ತಾ ಇದ್ದೀನಿ. ಸೊ ಫಸ್ಟದು ಬೇಸಿಕ್ಕು, ಸೆಕೆಂಡ್ ಒಂದಂತೂ ಡಬಲ್ ಕಲರು ಟ್ರಿಪಲ್ ಸ್ಟೆಪ್ಪಲ್ಲಿ ಸೂಪರಾಗಿ ಬಂದಿದೆ. ಆಮೇಲೆ ಇದು ಡ್ಯುಯಲ್ ಕಲರ್ ಕುಚ್ಚು ಅಂತಲೇ ಹೇಳ್ಬೋದು, ಡಬಲ್ ಕಲರ್ ಕುಚ್ಚುಗಳು. ಇದು ಕೂಡ ಅಷ್ಟೇ ಎಲಿಗೆಂಟ್ ಅನಿಸುತ್ತೆ. ಇದು ಒಂಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಒಂಥರ ಹಳೆ ಕಾಲದಲ್ಲಿ ತುಂಬ ಹಾಕ್ತಾಯಿದ್ರು ಈ ಡಿಸೈನ್ ಅನಿಸುತ್ತೆ. ಇದೊಂಥರ ಜಡೆ, ಏನು ಪೋನಿಟೈಲ್ ಡಿಸೈನ್ ಅಂತ ಹೇಳ್ಬೋದು. ಎಲ್ಲ ಡಿಸೈನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.